ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ನಿಫ್ಟಿಯ ವರ್ಷದ ಕೊನೆಯ ಎಕ್ಸ್ಪೈರಿ 2024ರ ಕೊನೆಯ ಎಕ್ಸ್ಪೈರಿ ಆಗಿತ್ತು. ಇವತ್ತು ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೆನ್ಸೆಕ್ಸ್ ಇಂದು ನಾಳೆದು ಈ ಇಡೀ 2024ರ ವರ್ಷದ ಕೊನೆಯ ಎಕ್ಸ್ಪೈರಿ ಆಗಿರುತ್ತೆ. ಯಾವ ರೀತಿ ಇರ್ಬೋದು ಅಂತ ಮಾತಾಡ್ತಾ ಹೋಗೋಣ. ಸೋಮವಾರ ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಫಿನ್ ನಿಫ್ಟಿ ಮಂಗಳವಾರ ಬರುತ್ತೆ ಎಕ್ಸ್ಪೈರಿಗಳು. ನಾನು ಸೋಮವಾರ, ಮಂಗಳವಾರ, ಪ್ರಾಬಬ್ಲಿ ಬುಧವಾರನೂ ಕೂಡ ಲಭ್ಯ ಇರೋದಿಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ಸೊ ಈ ಭಾನುವಾರಕ್ಕೆ 2025ಕ್ಕೆ ಒಂದು ಮಿಷನ್ ಪ್ಲಾನ್ ಮಾಡೋಣ ಅಂತ ಮಾತಾಡ್ತಿದ್ವಲ್ಲ, ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಬರುತ್ತೆ. ಆರೋಗ್ಯದ ಬಗ್ಗೆ ಕೆಲವರು ಕಾಳಜಿ ತೋರಿಸಿದ್ರೆ ಧನ್ಯವಾದ. ಆರಾಮಾಗಿದ್ದೀನಿ, ಏನಿಲ್ಲ, ಜಾಸ್ತಿ ಸ್ವಲ್ಪ ಗಂಟಲಲ್ಲಿ ಇದಾಗಿತ್ತಷ್ಟೇ. ಸೊ ಇವತ್ತು ನೋಡೋದಾದರೆ ಟಾಪ್ ಗೇನರ್ ಅಂದರೆ ಅದಾನಿ ಪೋರ್ಟ್ಸ್ 5% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಟಾಪ್ ಗೇನರ್ ಆಗಿದೆ. ಸೊ ಟಾಪ್ ಲೂಸರ್ ಅಂದರೆ ಇವತ್ತು ಏಷ್ಯನ್ ಪೇಂಟ್ಸ್ ಅಂತ 0.95% ಕರೆಕ್ಷನ್ ಬಂದಿರೋದ್ರ ಮೂಲಕ ಏಷ್ಯನ್ ಪೇಂಟ್ಸ್ ಇನ್ನೂ ಒಂದು ಸ್ಟ್ರಗಲ್ ಆಗೋದು ಕಾಣಿಸ್ತಾ ಇದೆ. ಮಾತಾಡಿದ್ವಿ ಲಾಂಗ್ ಟರ್ಮಲ್ಲಿ ಅಂತಂದರೆ ಬೌನ್ಸ್ ಆಗ್ಬೋದು. ಈ ಥರ ಸಿಚುವೇಶನ್ ಏಷ್ಯನ್ ಪೇಂಟ್ಸು ಬಂದಿರಲಿಲ್ಲ, ಆದರೆ ಬೌನ್ಸ್ ಆಗೋಕ್ಕೆ ತುಂಬ ಟೈಮ್ ಆಗುತ್ತೆ. ಯಾಕೆಂತಂದರೆ ವೀಕ್ಲಿ ಕ್ಯಾಂಡಲಲ್ಲಿ ಯಾವುದಾದ್ರೂ ಒಂದು ಸ್ಟಾಕು 200 ಡೇ ಎಕ್ಸ್ಪೋನೆನ್ಷಿಯಲ್ ಮೂವಿಂಗ್ ರೇಂಜ್ಗಿಂತಲೂ ಕೆಳಗಡೆ ಬಂತು ಅಂದರೆ ಅದು ರಿಕವರ್ ಆಗೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅಂತ ಅದೇ ರೀತಿ ಆಗೋ ಥರ ಕಾಣಿಸ್ತಾ ಇದೆ. ಬಾಕಿ ಅಂತ ತುಂಬ ಫ್ಲಾಟ್ ಡೇ ಇವತ್ತು. ಹೆವಿ ವೇಟ್ಸ್ ಅಂತ ನೋಡಿದ್ರೆ ರಿಲಯನ್ಸಲ್ಲಿ ಒಂದು 0.5% ಕರೆಕ್ಷನ್ ಬಿದ್ದಿದ್ರೆ HDFC ಬ್ಯಾಂಕು, ICICI ಬ್ಯಾಂಕು, TCS, ಇನ್ಫೋಸಿಸ್ ಎಲ್ಲ ತುಂಬ ಫ್ಲಾಟ್ ಆಗಿತ್ತು. ಮಾರ್ಕೆಟ್ ಕೂಡ ಅದೇ ರೀತಿ ಫ್ಲಾಟ್ ಆಯಿತು. ಮಧ್ಯದಲ್ಲಿ ಒಂದು ಸ್ಪೈಕ್ ಬಂತು, ಅದ್ರ ಬಗ್ಗೆ ಮಾತಾಡೋಣ. ಸೊ ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ನೋಡೋದಾದ್ರೆ ನೋಡಿ, ಸ್ವಲ್ಪ ಇಲ್ಲಿ ಗ್ರೀನ್ಗಳು ಜಾಸ್ತಿ ಕಾಣಿಸ್ತಾ ಇದೆ, ಅಂದರೆ ಒಂದು ಮಾರ್ಕೆಟ್ ಪಾಸಿಟಿವಿಟಿ ಕಡೆ ಇದ್ದಂಗಿದೆ. ಅದಾನಿ ಸ್ಟಾಕ್ಗಳೆಲ್ಲ ಇವತ್ತು ಯಾಕೋ ಪಾಸಿಟಿವ್ ಆಗಿದ್ದು. ಅದಾನಿ ಗ್ರೀನ್ 3.22% ಬಂದಿದೆ. ಅದೇ ಇವತ್ತು ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಟಾಪ್ ಗೇನರ್ ಅಂತ ಕಾಣಿಸುತ್ತೆ. ಸೊ ಟಾಪ್ ಲೂಸರ್ ಇವತ್ತು ಶ್ರೀ ಸಿಮೆಂಟಲ್ಲಿ ಏನೋ ಯಾರೋ ಎಕ್ಸಿಟ್ ಆದರೂ, ಏನೋ ಇವರು ಇದ್ರಲ್ಲ IPL ಎಲ್ಲ ನಡೆಸ್ತಾ ಇದ್ದಾರೆ ಚೇರ್ಮನ್ ಶ್ರೀನಿವಾಸ್ ಅವ್ರದ್ದೇನೋ ರಿಲೇಟೆಡ್ ಬಂದಿದೆ. ಅದು ಶ್ರೀ ಸಿಮೆಂಟು, ಅಲ್ಟ್ರಾಟೆಕ್ ಸಿಮೆಂಟು ನಾನು ಫಾಲೋ ಅಪ್ ಮಾಡಲಿಲ್ಲ. ಸ್ವಲ್ಪ ಸಿಮೆಂಟ್ ಸೆಕ್ಟರ್ದೇನೋ ಸುದ್ದಿ ಇತ್ತು, ಆ ಕಾರಣದಿಂದಾಗಿ 1.37% ಕರೆಕ್ಷನ್ ಬಂದಿದೆ ಇವತ್ತು ನೋಡಿ ಶ್ರೀ ಸಿಮೆಂಟಲ್ಲಿ. ಸೊ ಓವರಾಲ್ ಇವತ್ತು ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಬರೋದಾದರೆ, ಇವತ್ತು ಯಾವುದು ನಿಫ್ಟಿ ಎಕ್ಸ್ಪೈರಿ ಆಗಿತ್ತಲ್ವ. ಸೊ ನಿಫ್ಟಿ ಎಕ್ಸ್ಪೈರಿನಲ್ಲಿ ಬಾಕಿ ಅಂತ ಎಲ್ಲ ಆಲ್ಮೋಸ್ಟ್ ರೇಂಜ್ ಬೌಂಡ್ ಆಗಿತ್ತು, ಎಕ್ಸೆಪ್ಟ್ ಇನ್ಫೋಸಿಸ್. ನೋಡಿ ಇನ್ಫೋಸಿಸಲ್ಲಿ ಇಲ್ಲಿ ಒಂದು ದೊಡ್ಡದಾಗಿ ಕೆಳಗಡೆ ತಂದು ಸ್ಪೈಕ್ ಮಾಡಿದ್ದಾರೆ. ಓವರಾಲ್ ನೀವು ಇಂಡೆಕ್ಸ್ ಅಂತ ನೋಡ್ತಾ ಬರೋದಾದ್ರೆ ಎಲ್ಲದರಲ್ಲೂ ಆ ಟೈಮಲ್ಲಿ ಒಂದು ಸ್ಪೈಕ್ ಆಗಿದೆ. ಯಾವುದಿದು 1.5 ಸರಿಸುಮಾರು 1.5 ಕರೆಕ್ಟಾಗಿ ನೋಡೋದಾದ್ರೆ ಮಾರ್ಕೆಟ್ ಇಲ್ಲಿಂದ ಬೀಳ್ಸೇ ಬಿಟ್ರು ಅಂತ. ಯಾಕೆ ಈ ಥರದ್ದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂದರೆ ನೋಡಿ, ಮೇಲ್ಗಡೆಯಿಂದ ಸ್ಕ್ವೀಸ್ ಮಾಡ್ಕೊತಾ ಬರ್ತಾ ಇದ್ದಾರೆ. ಈ ರೀತಿಯಾಗಿ ಮೌಸ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಚೇಂಜ್ ಮಾಡೋಣ. ಅದೇ ರೀತಿಯಾಗಿ ಕೆಳಗಡೆ ಅಂತ ನೋಡಿದ್ರೆ ಒಂದು ಸ್ಕ್ವೀಸ್ ಮಾಡ್ತಾ ಬಂದಿದೆ. ಈ ಪಾಯಿಂಟಲ್ಲಿ ಬಂದಿದೆ ಅಂದರೆ ಸುಮಾರು ಜನ ಇಲ್ಲಿ ಟ್ರ್ಯಾಪ್ ಆಗಿರ್ಬೋದು ಇವತ್ತು. ಅಂದರೆ ಲೈವ್ ಕ್ಯಾಂಡಲಲ್ಲಿ ರೆಡ್ಡಾಗಿ ಕಾಣಿಸ್ತಾ ಇರುತ್ತದು. ಆದರೆ ನಿಮ್ಗೇನಾಗಿದೆ, ಹಿಂದಿಂದ ನೋಡಿ ಆ ಸಪೋರ್ಟ್ನ ಬ್ರೇಕ್ ಮಾಡೋಕ್ಕೆ ಆಗಿಲ್ಲ. ಅಲ್ಲಿ ಸಪೋರ್ಟ್ ತೊಗೊಂಡು ಇಮೀಡಿಯೇಟಾಗಿ ಅದೇ ಬಾರಲ್ಲಿ ವಾಪಸ್ ಮೇಲ್ಗಡೆ ತೊಗೊಂಡೋಗಿದ್ದಾರೆ. ಈ ಕಾರಣದಿಂದಾಗಿ ಇಲ್ಲಿ ಒಂದು ಕ್ಲೋಸಿಂಗ್ ಟೈಮಲ್ಲಿ ಒಂದು ಬೌನ್ಸ್ ಬರ್ಬೋದಾ ಅಂತ. ಯಾಕಂದರೆ 1:15 ಆಗಿದ್ದು, ಇನ್ನೂ 1-2 ಗಂಟೆ ಟೈಮ್ ಇತ್ತು, ಆದರೆ ಮಾರ್ಕೆಟ್ ಏನೂ ಮಾಡಿಲ್ಲ. ಯಾಕಂದರೆ ಈಗ ಎತ್ತೆ ಆಡಿಸೋರು ಇರೋದಿಲ್ಲ, FIಗಳು ಇರೋದಿಲ್ಲ ಇವಾಗ. ಬಟ್ ಯಾರೋ ಮಾಡಿದ್ದಾರೆ ಇವತ್ತು ಇವಾಗ ಆ್ಯಕ್ಟಿವಿಟಿನ. ಯಾಕಂದರೆ ಇದು ಒಬ್ಬರು ಕೈಲಿ ಮಾಡೋಕ್ಕಾಗೋದಿಲ್ಲ ನೋಡಿ. ಸೆನ್ಸೆಕ್ಸು, ನಿಫ್ಟಿ ಬ್ಯಾಂಕು, ನಿಫ್ಟಿ ಫಿನ್ ಸರ್ವಿಸು ಎಲ್ಲದರಲ್ಲೂ ಅದು ಒಂದು ಸ್ಪೈಕು ಕಾಣಿಸಿದೆ ನಿಮಗೆ. ಮಿಡ್ ಕ್ಯಾಪ್ ನಿಫ್ಟಿನಲ್ಲೂ ಆಗಿರಬೇಕು. ಅದು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಆಗಿಲ್ವಾ? ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಆ ಥರ ಪ್ಯಾಟರ್ನ್ ಆಗಿಲ್ಲ. ಎಕ್ಸೆಪ್ಟ್ ಮಿಡ್ ಕ್ಯಾಪ್ ನಿಫ್ಟಿ, ಇನ್ನೆಲ್ಲ ಇಂಡೆಕ್ಸಲ್ಲೂ ಆ ಥರದ್ದು ಒಂದು ಬಾರ್ ಬಂದಿದೆ ಇವತ್ತು. ಅದು ಯಾಕೆ ಆಗಿರುತ್ತೆ ಅಂತಂದರೆ, ಯಾವುದೋ ಹೆವಿ ವೇಟ್ಸಲ್ಲಿ ಚೇಂಜ್ ಮಾಡಿದ್ರೆ ಮಾತ್ರ ಅದಾಗಕ್ಕೆ ಸಾಧ್ಯ. ನೋಡಿ ಇಂಡೆಕ್ಸ್ ಮೂವ್ ಆಗಬೇಕು ಅಂದರೆ ಅದರಲ್ಲಿ ಹೆಂಗಿರೋ ಅಂಡರ್ಲೈಂಗ್ ಅಸೆಟಲ್ಲೂ ಕೂಡ ಏನಾದರೂ ಮೂವ್ಮೆಂಟ್ ಮಾಡಿರಬೇಕು. ಹೆವಿ ವೇಟ್ಸಲ್ಲಿ ಆ ಥರ ಮೂವ್ಮೆಂಟ್ ಮಾಡಿರೋದು ಕಾಣಿಸಿರೋದು ನನಗೆ 1:15 ಅಂತ ನೀವು ನೋಡ್ತಾ ಬರೋದಾದರೆ, ಐ ಥಿಂಕ್ ITC ಇದು ಡೈಲಿ ಕ್ಯಾಂಡಲಲ್ಲಿ ಇಲ್ಲ, ಸಾರಿ ಒಂದು ನಿಮಿಷ, ಓಕೆ ಇದು ನಿನ್ನೆ ಕ್ಯಾಂಡಲ್ ಆಗೋಯ್ತು. ಹಂಗಾರೆ ಡೈಲಿ ಕ್ಯಾಂಡಲಲ್ಲಿ ಯಾವ್ದು ಬೇಕಾದ್ರೂ ಮಾಡಿರ್ಬೋದು, ಎಲ್ಲ ಸೆಕ್ಟರ್ಲ್ಲೂ ಆಗಿರುತ್ತೆ ನೋಡಿ. ಒಂದು ನಿಮಿಷ, ಯಾಕೆಂದರೆ ನಿಫ್ಟಿ, ಫಿನ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಲ್ಲದರಲ್ಲೂ ಮೂವ್ಮೆಂಟ್ ಬಂದಿದೆ. ಆ ಟೈಮಲ್ಲಿ ಆ ಥರ ಸ್ಪೈಕ್ ಬಂದಿದೆ ಅಂದರೆ ಆ ಎಲ್ಲ ಸೆಕ್ಟರ್ ರಿಲೇಟೆಡ್ ಸ್ಟಾಕಲ್ಲೂ ಒಂದು ಸ್ಪೈಕ್ ಬಂದಿರಬೇಕು. ನೋಡಿ ಕಾಣಿಸ್ತಾ ಇದೆಯಲ್ಲಿ 1:15ನಲ್ಲಿ L&Tನಲ್ಲಿ ಒಂದು ಮೇಲ್ಗಡೆ ತೊಗೊಂಡೋಗಿದ್ದಾರೆ, ಪಂಪ್ ಮಾಡಿದ್ದಾರೆ. ಅದೇ ರೀತಿಯಾಗಿ ICICI ಬ್ಯಾಂಕಲ್ಲಿ ಪಂಪ್ ಮಾಡಿದ್ದಾರೆ, HDFC ಬ್ಯಾಂಕಲ್ಲಿ ಪಂಪ್ ಮಾಡಿದ್ದಾರೆ. ಯಾಕೆ ಇನ್ಫೋಸಿಸಲ್ಲಿ ಪಂಪ್ ಮಾಡಿದ್ದಾರೆ, TCSಲ್ಲಿ ಪಂಪ್ ಮಾಡಿದ್ದಾರೆ. ಯಾಕೆ ಹೆವಿ ವೇಟ್ಸ್ ನೋಡ್ತಾ ಇದ್ದೀವಿ ಅಂದರೆ, ಹೆವಿ ವೇಟ್ಸಿಂದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತಲ್ವ. ಇಂಡೆಕ್ಸ್ ಮೂವ್ ಆಗಬೇಕು, 1.2 ಪಾಯಿಂಟ್ ಮೂವ್ಮೆಂಟ್ ಆಗಬೇಕು ಅಂದರೆ ಯಾವುದನ್ನು ಜಾಸ್ತಿ ಮಾಡಿದ್ರೆ ಮೂವ್ಮೆಂಟ್ ಆಗುತ್ತೆ. ಈ ಥರ ಹೆವಿ ವೇಟ್ಸ್ HDFC ಬ್ಯಾಂಕು ಇದಿಷ್ಟು ಹೆವಿ ವೇಟ್ಸೇ. ಟಾಪ್ 8 ಯಾವ್ದಾದ್ರು ಒಂದು ಸೆಕ್ಟರ್ಗಳಿದೆ ಅಂತಂದರೆ, ಅಂದರೆ ಸ್ಟಾಕ್ಗಳಿದೆ ಅಂದರೆ ಇಂಡೆಕ್ಸ್ನ ಮೂವ್ ಮಾಡೋಂಥದ್ದು ಇದೇನೆ. ಸೊ ಅಲ್ಲಿ ಏನಾದ್ರು ಸಡನ್ನಾಗಿ ಸ್ಪೈಕ್ ಬಂದಿರಬೇಕು ಅಂದರೆ ಆ ಸ್ಪೈಕ್ ಬರ್ಸೋಕ್ಕೆ ಇಲ್ಲಿ ಮೂವ್ಮೆಂಟ್ ಮಾಡಿರಬೇಕು. ಅದಕ್ಕೋಸ್ಕರ ಟ್ರ್ಯಾಕ್ ಮಾಡ್ತಾ ಇರ್ತೀವಿ ಅಷ್ಟೇ ಇಂಟ್ರಾಡೇ ಬೇಸಿಸಲ್ಲಿ. ಅದು ಬಿಟ್ಟರೆ ಬೇರೆ ವಿಶೇಷತೆ ಏನಿಲ್ಲ. ಯಾಕೆಂದರೆ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ, ಹೆವಿ ವೇಟ್ಸ್ಗಳನ್ನು ಯಾವ ರೀತಿ ತೊಗೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಇಂಡೆಕ್ಸನ್ನು ನಾವು ಕೋರಿಲೇಷನ್ ಮಾಡ್ಕೊತಾ ಹೋಗ್ಬೋದು. ಸೊ ಅದಲ್ಲದೆ ಅಂತ ನಾವು ನೋಡ್ತಾ ಬರೋದಾದರೆ, ಇವತ್ತು ಬಾಕಿ ಅಂತ ನಿಫ್ಟಿನಲ್ಲಿ ಫ್ಲಾಟ್ ಡೇನೇ ಆಗಿತ್ತು. ಸೊ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಅಲ್ವಾ. ನೋಡಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಹೋಗೋದಾದರೆ, ಸದ್ಯಕ್ಕೆ ಇವಾಗ ಇಲ್ಲಿ ಟಫ್ ಫೈಟ್ ಇರೋದು ನಡೀತಾ ಇದೆ. ಬಟ್ ಇವತ್ತು ನೋಡಿ ಬಂದಿರೋದು ಇಲ್ಲಿಂದ ಒಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ. ಸೊ ಈಗಲೂ ಕೂಡ ನಾನೊಂದು ಬ್ರೇಕ್ಔಟು ಬಾಕಿ ಇದೆ ಸ್ಟಾಕಲ್ಲಿ ಅಂತಲೇ ಅಂದರೆ ಎಲ್ಲ ಸೆಕ್ಟ್ರಲ್ಲೂ ಅಂತಲೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ಮೇಲ್ಗಡೆದು ಹೈ ಅದೇ ರೇಂಜಲ್ಲಿ ನಮಗೆ ಒಂದು ರೆಸಿಸ್ಟೆನ್ಸ್ ತೊಗೊತಾ ಇದೆ, ಕೆಳಗಡೆ ಸಪೋರ್ಟ್ ತೊಗೊತಾ ಇದೆ, ಒಂದು ಬಸ್ ಸ್ಟ್ಯಾಂಡ್ ಆಗಿದೆ. ಇದು ಒಂದು ಮೇಲ್ಗಡೆ ಬಂದು ಆ ಗ್ಯಾಪನ್ನು ಕೂಡ ಫಿಲ್ ಮಾಡಿ ಎಲ್ಲ ಆಯಿತು. ಇವತ್ತು ರೀಟೆಸ್ಟ್ ಮಾಡಿ ಅಲ್ಲಿಂದ ಮತ್ತೆ ಬೌನ್ಸ್ ಆಗಿದೆ. ಅಂದರೆ ಅರ್ಥ ಏನು, ಈ ರೇಂಜಲ್ಲಿ
ರೇಂಜಲ್ಲಿ 78,200 ಈ ರೇಂಜಲ್ಲಿ ಇನ್ನೂ ಕೂಡ ಬಯರ್ಸ್ ಇದ್ದಾರೆ ಅಂತ ಆಯಿತು. ಅಪ್ಪಿತಪ್ಪಿ 78,200ಕ್ಕಿಂತ ಕೆಳಗಡೆ ಬಂತು ಹೋಯಿತು ಅಂದರೆ, ನಾಳೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಥವಾ ಓಪನಿಂಗ್ ಆಗಿ 78,200 ಮುರ್ಕೊಂಡು ಹೋಯಿತು ಅಂದರೆ, ಆಗ ಬೇಕಾದ್ರೆ ಓಕೆ ನೆಗೆಟಿವ್ ಆಗಿದೆ ಮಾರ್ಕೆಟ್ ಅಂತ ನೀವು ಪಿ ಬೈ ಮಾಡೋದಕ್ಕಿಂತ ನೀವು ಈ 79,000 ಇದ್ರ ಮೇಲ್ಗಡೆ ಲೆವೆಲ್ದು ನೀವೇನು ಮಾಡ್ಬೋದು, ಸೆಲ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಆದರೆ ಇದೇ ಝೋನಲ್ಲಿ ಓಪನ್ ಆಗಿ ನಾನು ಮೇಲ್ಗಡೆ ಕೊಡ್ತಿದ್ದಾನೆ, ನಾಳೆ ಖಂಡಿತವಾಗ್ಲೂ 79,000 79,200 ಈ ಲೆವೆಲ್ನ ಟೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಅನಿಸುತ್ತೆ. ಗ್ಯಾಪ್ ಫಿಲ್ಲಿಂಗ್ ಆಗಲಾರದು, ಯಾಕೆಂತಂದರೆ ಈಗ ಅಷ್ಟೊಂದು ಯಾರು ಉಳ್ಕೊಂಡಿರೋದಿಲ್ಲ ಮಾರ್ಕೆಟಲ್ಲಿ, ಎಲ್ಲ ರಜಕ್ಕೆ ಹೋಗಿರ್ತಾರೆ. ಈ ಇಲ್ಲೊಂದು ಗ್ಯಾಪ್ ಇದೆ ನೋಡಿ, ಈ ಗ್ಯಾಪ್ ಫಿಲ್ಲಿಂಗ್ ಆಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಅಕಸ್ಮಾತ್ ಈ ರೇಂಜನ್ನು ಇಲ್ಲಿ ಬ್ರೇಕ್ಔಟ್ ಕೊಟ್ಬಿಟ್ಟು ನಮಗೆ ಮೇಲ್ಗಡೆ ಹೋಯಿತು ಅಂತಂದರೆ 79,000 79,200 ಈ ಲೆವೆಲ್ಗಳ ತನಕ ನಾಳೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ನಾಳೆ ಒಂದು ಟ್ರೆಂಡಿಂಗ್ ಮೂವ್ ಬರ್ಬೋದಾ ಗೊತ್ತಿಲ್ಲ, ಯಾಕೆಂತಂದರೆ ಇಲ್ಲಿ ಒಳಗಡೆ ಒಂದು ಮೂವ್ಮೆಂಟ್ ಆಗಿತ್ತು, ಅದ್ರ ಒಳಗಡೆ ಸ್ಕ್ವೀಸ್ ಆಗ್ತಾ ಇದೆ, ಇಲ್ಲಿಂದ ಮೂವ್ಮೆಂಟ್ ಕೊಟ್ಟರೆ ಒಂದು ಟ್ರೆಂಡಿಂಗ್ ಮೂವ್ ಬಾಕಿ ಇದೆ ಅಂತ. ಅದಾದಮೇಲೆ ರೆಸಿಸ್ಟೆನ್ಸ್ ಇಟ್ಟಾಗಿ ಕೆಳಗಡೆ ಬರುತ್ತೋ ಅದೇನು ಮುಂದಿನ ವರ್ಷಕ್ಕೆ ನೋಡ್ತಾ ಹೋಗೋಣಂತೆ. ಬಟ್ ವಿತಿನ್ ದಟ್ ಈ ರೇಂಜನ್ನು ಒಂದ್ಸಲ ಮತ್ತೆ ಟೆಸ್ಟ್ ಆಗಬೇಕು ಅಂತ ಅನಿಸ್ತಾ ಇದೆ. ಬಟ್ ಸುಳ್ಳಾಗಬೇಕು ಅಂದರೆ ಮಾರ್ಕೆಟು ಓಪನಿಂಗಲ್ಲಿ ನಮಗೆ ಯಾವ ರೀತಿಯಾಗಿ ಹೇಳುತ್ತೋ ಆ ರೀತಿಯಾಗಿ ನಾವು ನೋಡಿಕೊಂಡು ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಸುಮಾರು ಸ್ಟಾಕ್ಗಳ ಬಗ್ಗೆ ಮಾತಾಡೋಕ್ಕಿದೆ, ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ ನೋಡಿ. ಇವತ್ತು ನಾಳೆ ಯಾವತ್ತು ಮಾತಾಡ್ತಾ ಇದ್ದೀವಿ ಅಂತ ಇವಾಗ ತೋರಿಸ್ಬಿಡ್ತೀನಿ. ನಾಳೆ ಒಂದು ಡಿಮಾರ್ಟ್, ವಿಪ್ರೋ, ಬಜಾಜ್ ಫೈನಾನ್ಸು, RIR, ಉಜ್ಜಿಯನ್ ಸ್ಮಾಲ್ ಫೈನಾನ್ಸು, BSE, ನೆಟ್ವರ್ಕ್ 18, NBCC. ಕೆಲವರಿಗೆ ರಿಪ್ಲೈ ಮಾಡಿದ್ದೆ ಕೂಡ, ಆದರೂ ಕೂಡ ಇದನ್ನು ತೊಗೊಂಡ್ರೆ ಲಿಸ್ಟು ಪೂರ್ತಿ ಆಗ್ತಾ ಹೋಗುತ್ತೆ. ಯಾರಾದರೂ ಕೇಳ್ತಿರಲ್ಲ ಇದ್ಮೇಲಿಂದ ಕ್ವಶನ್, ಈ ಸ್ಟಾಕ್ನ ಹೇಳಿ ಅಂತ. ನೀವು ನೋಡಿ ಸ್ಟಾಕ್ನ ಹೇಳಿ, ದಯವಿಟ್ಟು ಟ್ರೇಡಿಂಗ್ ಆಪರ್ಚುನಿಟಿ ಬಗ್ಗೆ ಕೇಳಬೇಡಿ. ನಾನು ಡಿಸೆಂಬರ್ದು ಎಕ್ಸ್ಪೈರಿನಲ್ಲಿ ಟ್ರೇಡ್ ಮಾಡ್ತಾ ಇದ್ದೀನಿ, ಜನವರಿ ತಗೊಂಡು ಮಾಡಿ ಇಟ್ಕೊಂಡಿದ್ದೀನಿ, ನಾನು ಏನು ಮಾಡಲಿ. ದಯವಿಟ್ಟು ಸ್ಟಾಕ್ಸ್ ಓವರ್ವ್ಯೂನಲ್ಲಿ ಟ್ರೇಡಿಂಗ್ ಆಪರ್ಚುನಿಟಿ ಬಗ್ಗೆ ಕೇಳಕ್ಕೆ ಹೋಗಬೇಡಿ. ಆಸ್ ಎನ್ ಇನ್ವೆಸ್ಟರ್ ಆದರೆ ಶಾರ್ಟ್ ಟರ್ಮ್ ಆಗಿರ್ಬೋದು, ಲಾಂಗ್ ಟರ್ಮ್ ಆಗಿರ್ಬೋದು, ಸ್ವಿಂಗ್ ಟ್ರೇಡ್ ಆಗಿರ್ಬೋದು, ಆ ಥರದ್ದು ಕೇಳ್ತಾ ಹೋಗಿ. ಬಟ್ F&O ತಗೊಂಡು ಆ ಪೊಸಿಷನ್ ಇಟ್ಕೊಂಡು ಅದ್ರ ಬಗ್ಗೆ ಅಪ್ಡೇಟ್ ಅಂದರೆ, ಯಾಕೆಂದರೆ ರಿಪೀಟ್ ಆಗೋದು ನೋಡಿದೆ ಕೆಲವೊಂದು ಸ್ಟಾಕ್ ಮಾತಾಡಿರ್ತೀವಿ ಆದ ವಾರ ಮತ್ತೆ ನೆಕ್ಸ್ಟ್ ವಾರ ಅದೇ ಸ್ಟಾಕ್ ಬರ್ತಾ ಇರುತ್ತೆ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಸೊ ಎಕ್ಸ್ಪೀರಿಯನ್ಸ್ ಬರೋ ತನಕ ದಯವಿಟ್ಟು ಇಂಡೆಕ್ಸಲ್ಲಿರಿ. ಸ್ಟಾಕು ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತೆ, ಜೊತೆಗೆ ಅಲ್ಲಿ ಆಪ್ಷನ್ ಬೈಯಿಂಗ್ ಮಾಡೋದಾದ್ರೂ ಕೆಲವರಿಗೆ ನೀವು ಡೆಲಿವರಿ ತೊಗೋಬೇಕಾಗಿ ಬರುತ್ತೆ. ಹುಷಾರು, ಸ್ಟಾಕ್ ಜೋಪಾನ. ಆಪ್ಷನ್ ಬೈಯಿಂಗಲ್ಲಿ ಓಕೆ ನಾನು ಲಾಸ್ ಆದರೂ ಲಾಸ್, ನಾನು ಕಟ್ಟಿರೋ ಪ್ರೀಮಿಯಂ ಹೋಗುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಇಂಡೆಕ್ಸ್ ಆಪ್ಷನ್ಗಳಿಗೆ ವರ್ಕ್ ಆಗ್ತಾ ಹೋಗುತ್ತೆ. ಆದರೆ ಸ್ಟಾಕ್ ಆಪ್ಷನ್ಗಳಲ್ಲಿ ನೀವು ಕೇವಲ ಪ್ಯೂರ್ ಆಪ್ಷನ್ ಬೈಯರ್ ಆಗಿದ್ರೂ ಕೂಡ ನೀವು ಸಿನ ತೊಗೊಂಡು ಅಥವಾ ಪಿನ ತೊಗೊಂಡು ಬೈ ಮಾಡಿ ಕೂತಿದ್ರು ಕೂಡ ನಿಮ್ದು ಏನಾದರೂ ಅದು ಇಂದ ಮನಿ ಆಗ್ತಿದೆ, ಪೊಸಿಷನ್ ಆ ಥರ ಆಗ್ತಿದೆ ಅಂದರೆ ಅದನ್ನ ನೀವು ಡೆಲಿವರಿ ತೊಗೋಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಜೋಪಾನ. ಸ್ಟಾಕ್ಸಲ್ಲಿರೋರು ತುಂಬ ಒಂದು ದೊಡ್ಡ ಲಾಭನ ನೀವು ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಇವಾಗ ನೀವು ನೋಡ್ತಾ ಬರೋದಾದರೆ ಅದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಗೊತ್ತಾಯ್ತು. ಸೊ ಕ್ವಿಕ್ಕಾಗಿ ಮಾತಾಡ್ತಾ ಹೋಗೋಣ. ಸೊ ಇವತ್ತು ಇಂಟ್ರಾಡೇನಲ್ಲಿ ಯಾವುದು HAL ಅಲ್ಲಿ ಒಂದು ಟ್ರೇಡ್ ಇತ್ತು, ತುಂಬ ಒಂದು ಟ್ರಿಕಿಯಾಗೇ ಇತ್ತು, ಬಟ್ ಫೈನಲಿ ಪಾಸಿಟಿವ್ ಆಗಿ ಮಾಡ್ಕೊಳಕ್ಕೆ ಸಾಧ್ಯ ಆಯಿತು. ಇಂಡಿಯಾ ವಿಕ್ಸ್ ನೋಡೋದಾದರೆ ಎಗೇನ್ 14-10 ರೇಂಜಲ್ಲೇ ಇದೆ, ಇನ್ನು ತುಂಬ ಏನು ಕೂಲ್ ಡೌನ್ ಆಗಿದೆ ಅಂತ ಆಗಿಲ್ಲ. ನೋಡೋಣ ನೆಕ್ಸ್ಟ್ ವೀಕಲ್ಲಿ ಯಾವ್ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸ್ಯಾಜಿಲಿಟಿ ಇಂಡಿಯಾ ಮೊದಲನೇದಾಗಿ ನೀವು ಕೇಳ್ತಾ ಇರೋಂಥ ಸ್ಟಾಕು, ಇತ್ತೀಚೆಗಷ್ಟೇ ಲಿಸ್ಟ್ ಆಗಿರುವಂಥ ಸ್ಟಾಕು. ಇತ್ತೀಚೆಗಷ್ಟೇ ಲಿಸ್ಟ್ ಆಗಿರುವಂಥ ಸ್ಟಾಕಲ್ಲಿ ಹೇಳುವಂಥದ್ದು ಜಾಸ್ತಿ ಏನೂ ಇರೋದಿಲ್ಲ. ಇದಕ್ಕೆ ಏನಕ್ಕೆ 5% ಹೋದವಾರನೂ ಅಪ್ಪರ್ ಸರ್ಕ್ಯೂಟಲ್ಲಿ ಹೋಗ್ತಿತ್ತಲ್ಲ ಅಂತಂದರೆ ಅದು ಒಂದು ಬ್ರೋಕರೇಜ್ ಇಂಡಸ್ಟ್ರಿ ಚೆನ್ನಾಗಿ ಹೇಳ್ಬಿಟ್ಟಿರ್ತಾರೆ ಒಂದೆರಡು, ಇದು ಚೆನ್ನಾಗಿ ಆಗಿಬಿಡುತ್ತೆ ಆ ರೀತಿ ಈ ರೀತಿ ಅಂತ. ಬಟ್ ನೋಡಿ ಇದು ಕಂಪ್ಲೀಟಾಗಿ ಹೆಲ್ತ್ ಕೇರ್ ರಿಲೇಟೆಡ್ ಸರ್ವಿಸ್. ಅಂದರೆ ಇವಾಗ ಅಲ್ಲಿ ಇನ್ಶೂರೆನ್ಸ್ ತೊಗೊಂಡಿರ್ತಾರಲ್ಲ ಅವ್ರದ್ದು ಕ್ಲೇಮ್ ಸೆಟಲ್ಮೆಂಟು, ಕ್ಲೇಮ್ ಪ್ರಾಸೆಸಿಂಗು ಅದನ್ನ ಮಾಡೋಂಥದ್ದು. ಬೆಂಗಳೂರಲ್ಲೇ ಹೆಡ್ ಕ್ವಾರ್ಟರ್ಸ್ ಇರೋಂಥದ್ದು, ಬಟ್ ಕಸ್ಟಮರ್ಸ್ ಎಲ್ಲ ಇವರಿಗೆ US, ಹಾಗಾಗಿ ನೈಟ್ ಟೈಮಲ್ಲಿ ಕೆಲಸ ಮಾಡುವಂಥ ಕಂಪನಿ ಇದು. ಸೊ US ಅಲ್ಲಿ ಬರ್ತಾರೆ, ಟ್ರಂಪ್ ಅಣ್ಣ ಬರ್ತಾರೆ ಈಗ ಜನವರಿಲಿ. ಯಾವ್ಯಾವುದು US ಬೇಸ್ ಕಂಪ್ನಿಗಳಿದೆಯೋ ಅಂದರೆ ಪ್ಯೂರ್ ಬಿಸ್ನೆಸ್ನ US ಮೇಲೆ ಇಟ್ಕೊಂಡಿದ್ದಾರೋ ಅವರಿಗೆಲ್ಲ ಸುಮಾರು ಪಾಲಿಸಿ ಚೇಂಜಸ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಆ ಒಂದು ಚೇಂಜಸ್ ಏನಾದ್ರು ಬಂತು ಅಂತಂದರೆ ಸ್ಟಾಕು ಖಂಡಿತ ಕೆಳಗಡೆ ಬರುತ್ತೆ. ಫಂಡಮೆಂಟಲಿ ಖಂಡಿತ ಓವರ್ ವ್ಯಾಲ್ಯೂಡ್ ಸ್ಟಾಕು. ಮುಂದಿನ ಗ್ರೋತ್ ಪ್ರಾಸ್ಪೆಕ್ಟ್ ನೋಡಿಕೊಂಡು ಬ್ರೋಕರೇಜ್ ಹೌಸ್ಗಳೇನೋ ಕೊಟ್ಟಿರ್ಬೋದು, ಆದರೆ ಬ್ರೋಕರೇಜ್ ಹೌಸ್ಗಳನ್ನು ನೋಡಿಕೊಂಡು ನಾವು ಯಾವುದೇ ಡಿಸಿಷನ್ನ ತೊಗೊಳಕ್ಕೆ ಆಗೋದಿಲ್ಲ. ಹಾಗಾಗಿ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. IPO ಇನ್ವೆಸ್ಟ್ ಮಾಡಿದ್ದೆ, ಏನು ಮಾಡೋದು ಏನು ಕತೆ ಅಂದರೆ ಎಕ್ಸಿಟ್ ಮಾಡೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಅನಂತ್ ರಾಜ್ ಬಗ್ಗೆ ಹೇಳಿ ಅಂತ ಕೇಳಿದರೆ, ಇದು ಒಂದು ಈ SEZ ಅಂತ ಬರುತ್ತೆ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ. ಈ IT ಹಬ್ಗಳು ಮಾಡ್ತಾರಲ್ಲ, ಪಾರ್ಕ್ಗಳು ಅಂತೆಲ್ಲ ಮಾಡ್ತಾರಲ್ಲ, ಹಾಸ್ಪಿಟಲ್ಸು, ಇದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಅಂದರೆ ಇದನ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡುವಂಥ ಒಂದು ರಿಯಲ್ ಎಸ್ಟೇಟಲ್ಲಿ ಇರುವಂಥ ಕಂಪನಿ. ಆದರೆ ಸ್ವಲ್ಪ ಓವರ್ ವ್ಯಾಲಿಡ್ ಆಗಿದೆ ಸ್ಟಾಕ್ ಇವಾಗ. ಅದೇ ರೀತಿಯಾಗಿ ವೀಕ್ಲಿ ಕ್ಯಾಂಡಲಲ್ಲಿ ನೀವು ನೋಡ್ತಾ ಬರೋದಾದ್ರೂ ಕೂಡ ನೋಡಿ ಒಂದು ಒಳ್ಳೆ ರ್ಯಾಲಿ ಆಗೋಗಿದೆ. ಒಂದು ಇಲ್ಲೇನೇ ಒಂದು ಬಸ್ ಸ್ಟ್ಯಾಂಡ್ ಆಗಿ ನಿಮ್ಗೆ ಬ್ರೇಕ್ಔಟ್ ಆಗ್ತಿದೆ ಅಂತ ಅನ್ಸ್ಬೋದು, ಆದರೆ ಇಲ್ಲಿ ನನಗೆ ವಾಪಸ್ ಕರೆಕ್ಷನ್ ಆಗೋ ಥರ ಅಂತ ಸಾಧ್ಯತೆ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಮೋರ್ ಓವರ್ ರಿಯಲಿಟಿ ಸೆಕ್ಟರಲ್ಲಿ ನೀವು ನೋಡೋದಾದರೆ OBROI ಮತ್ತು DLF ಇದು ಬೆಟರ್ ವ್ಯಾಲ್ಯೂಯೇಷನ್ ಇದೆ ಕಂಪೇರ್ ಟು ಇದು. ಆದರೆ ರಿಯಲ್ ಎಸ್ಟೇಟ್ ಸೆಗ್ಮೆಂಟಲ್ಲಿ ಆಯಿತು ಮುಂದಿನ ವರ್ಷನೂ ಬೂಮ್ ಆಗುತ್ತೆ ಅಂತೆಲ್ಲ ನಿಮಗೆ ಅನಲಿಸ್ಟ್ಗಳು ಹೇಳೋದು, ರಿಯಲ್ ಎಸ್ಟೇಟ್ ಸೆಕ್ಟರಲ್ಲಿ ಇರುವಂಥವ್ರು ಅದೆಲ್ಲ ಹೇಳೋವಂಥದ್ದು ಕೇಳಿಸ್ತಾ ಇರ್ಬೋದು ನಿಮಗೆ. ಆಗ್ಬೋದು ಖಂಡಿತ, ಅರ್ಬನ್ ಏರಿಯಾದಲ್ಲಿ ಸುಮಾರು ಜನ ಆಗ್ತಾ ಇದೆ. ಆದರೆ REIT ಅಂತ ಬರುತ್ತೆ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ. ಅದು ಬೆಸ್ಟ್ ಆಪ್ಷನ್ ಆಗಿರುತ್ತೆ ಯಾರಿಗಾದ್ರು ಇನ್ವೆಸ್ಟ್ ಮಾಡೋಕ್ಕೆ. ಇಲ್ಲ ರಿಯಲ್ ಎಸ್ಟೇಟ್ ಬೀಸ್ ಅಂತಲೂ ಬರ್ಬೋದು, ಅದ್ರದ್ದು ಒಂದು ETF, ಅದರಲ್ಲಿ ನೀವು ಮಾಡ್ಬೋದು ಇನ್ಸ್ಟೆಡ್ ಆಫ್ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ. ಇಲ್ಲ ಸ್ಟಾಕಲ್ಲೇ ಮಾಡ್ತೀನಿ ಅಂದರೆ OBROI ಮತ್ತು DLF ಬೇರೆ ಎಲ್ಲ ಸ್ಟಾಕ್ಗಳಿಗಿಂತ ಅದು ಬೆಟರ್ ಪೊಸಿಷನಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಈಗ ನಾಟ್ ರೆಕಮೆಂಡೆಡ್. ವಾಪಸ್ ಇದು 760 ಈ ಲೆವೆಲ್ಗೆ ಬಂದು ಅಲ್ಲೇನು ಮಾಡುತ್ತೆ ಅನ್ನೋದು ನೋಡೋಣ. ಬಟ್ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ಇಲ್ಲಿ ಬೈ ಮಾಡಿದ್ದವರು ಇಲ್ಲಿ ವಾಪಸ್ ಇಲ್ಲಿ ಎಕ್ಸಿಟ್ ಮಾಡ್ತಾ ಇರ್ಬೋದು, ಏನು ಬೇಕಾದ್ರೂ ಆಗಿರ್ಬೋದು ಇವಾಗ. ಯಾಕೆಂದರೆ ಸಣ್ಣದಾಗಿ ದೊಡ್ಡ
ದೊಡ್ಡದಾಗಿ ವಾಲ್ಯೂಮ್ ಆಗೋ ಥರದ್ದು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ PNC ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡು, ರೈಲ್ವೆ ಕೆಲಸ ಮಾಡ್ತಾರೆ ಇವರು, ಏರ್ಪೋರ್ಟು, ರನ್ವೇನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಟೋಟಲ್ ಸುಮಾರು ಥರದ್ದು ಬ್ರಿಡ್ಜಸ್ಸು, ಎಲ್ಲ ಥರದ್ದು ಇನ್ಫ್ರಾಸ್ಟ್ರಕ್ಚರ್ ಇರುವಂಥ ಕಂಪನಿ. ಒಂದು ಬೆಟ್ಟನ್ನು ತಗೋಬೋದು ಈ ವ್ಯಾಲ್ಯೂಷನಲ್ಲಿ. ಯಾಕೆಂತಂದರೆ ನೋಡೋದಾದರೆ ಒಂದು 600-650 ಹೋಗಿದ್ದು ಈಗ 300, ಒಂದು ಆಲ್ಮೋಸ್ಟ್ 50% ಕರೆಕ್ಷನಲ್ಲಿ ಸಿಗ್ತಾ ಇದೆ ನಿಮಗೆ ಇವಾಗ. ಜೊತೆಗೆ ಇಲ್ಲಿ ದೊಡ್ಡ ವಾಲ್ಯೂಮ್ ಕೂಡ ಆಗ್ತಾ ಇದೆ. ಇದು ವಾಲ್ಯೂಮು ಇಲ್ಲಿ ಮತ್ತೆ ಇಲ್ಲಿ ಅಕ್ಯುಮುಲೇಷನ್ ಕೂಡ ಆಗ್ತಾ ಇರ್ಬೋದು. ಹಾಗಾಗಿ 280 ಅನ್ನೋದು ಒಳ್ಳೆ ಲೆವೆಲ್ಲು. ಸೊ 250 ಅದನ್ನೇ ಬೇಕಾದ್ರೆ ನೀವು SL ಆಗಿ ಇಟ್ಕೊಂಡು ನೀವು ಶಾರ್ಟ್ ಟರ್ಮಲ್ಲಿ ಒಂದು ಆಪರ್ಚುನಿಟಿನ ಪ್ಲಾನ್ ಮಾಡ್ತಾ ಹೋಗ್ಬೋದು PNC ಇನ್ಫ್ರಾದಲ್ಲಿ. ಸೊ ಒಳ್ಳೆ ಲೆವೆಲಲ್ಲೇ ಬಂದಿದೆ. 280 ಅನ್ನೋದು ಒಳ್ಳೆ ಲೆವೆಲ್ಲು ಸ್ಟಾಕಿಗೆ, ಒಳ್ಳೆ ಸಪೋರ್ಟ್ ಲೆವೆಲ್ ಕೂಡ. ಸೊ 280ರಲ್ಲಿ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗೋ ಥರದ್ದು ಕಾಣಿಸ್ತಾ ಇದೆ. ಈ ಮಂತ್ ಏನಾದರೂ ಡಿಸೆಂಬರ್ ಮಂತು ಇನ್ನೂ 200 ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಯಿತು ಅಂದರೆ ಇದೊಂದು ಇನ್ಗಲ್ಫಿಂಗ್ ಪ್ಯಾಟರ್ನ್ ಥರ ಅಂತ ಅನ್ಸ್ಬೋದು. ಸೊ ಒಂದು ಶಾರ್ಟ್ ಕವರಿಂಗ್ ಬಂತು ಅಂದರೆ ತಿರ್ಗಾ 400 ತನಕ ಒಂದು ಶಾರ್ಟ್ ಕವರಿಂಗ್ ಬರ್ತಾ ಹೋಗ್ಬೋದು. ಸೊ ಹಾಗಾಗಿ 280 ಇಸ್ ಎ ಗುಡ್ ಲೆವೆಲ್. 250ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಸ್ಟಾಕಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿದ್ರೆ ಅಂದರೆ ನೀವು ಉಳಿತಾ ಹೋಗ್ಬೋದು. ಡಿಸ್ಕ್ಲೇಮರ್, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ. ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಲೋಧಾ ಮತ್ತೊಂದು ರಿಯಲ್ ಎಸ್ಟೇಟ್ ರಿಲೇಟೆಡ್ ಇರುವಂಥ ಕಂಪ್ನಿನೇ. ಅಗೇನ್ ಈ ಸೆಕ್ಟರ್ಲಿ ನನಗೆ OBROY ಮತ್ತು DLF ಜಾಸ್ತಿ ಒಳ್ಳೆ ಪ್ಲೇಯರ್ ಅಂತ ಅನ್ಸುತ್ತೆ. ಈಗ ಯಾವುದೇ ರೀತಿಯಂಥ ಡಿಸಿಷನ್ ತೊಗೊಳ್ಳೋಂಥ ಸಾಧ್ಯತೆ ಇಲ್ಲ. ಲಾಸ್ಟ್ ವೀಕ್ ಒಂದು ಡಿಸೆಂಬರಲ್ಲಿ ತುಂಬ ಒಂದು ದೊಡ್ಡ ರ್ಯಾಲಿ ಆಗೋಯಿತು ಸ್ಟಾಕು. ಬಟ್ ಇವಾಗ ನೀವು ನೋಡ್ತಾ ಹೋಗೋದಾದರೆ ಇಲ್ಲಿ ವೀಕ್ಲಿ ಕ್ಯಾಂಡಲ್ಲಿ ಒಂದು ಇನ್ವರ್ಟೆಡ್ ಹ್ಯಾಮರ್ ಪ್ಯಾಟರ್ನ ಮಾಡಿದೆ. ಮೋರೋವರ್ ಇದು ಒಂದು ಲೋಯರ್ ಹೈ ಲೋವರ್ ಲೋ ಮಾಡೋ ಥರ ಸಾಧ್ಯತೆ ಇರ್ಬೋದು. ಕ್ಷಮಿಸಿ, ಕಟ್ ಆಗ್ತಾ ಇದೆ, ಮೌಸ್ ಸರಿಯಾಗಿ ಬರೆಯೋಕ್ಕಾಗ್ತಾ ಇಲ್ಲ, ನೋಡೋಣ, ಅದು ಅಪ್ಡೇಟ್ ಮಾಡ್ತೀನಿ ನಾನು. ಸೊ ಲೋಯರ್ ಹೈ ಲೋಯರ್ ಲೋ ಆಯಿತು ಅಂತಂದರೆ ನಮಗೆ ಇನ್ನೂ ಒಂದು ಕೆಳಗಡೆ ಬರುವಂಥ ಸಾಧ್ಯತೆ, ಅಂದರೆ ವಾಪಸ್ 1000 ಲೆವೆಲ್ಗೆ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಈಗ ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಲೋದಲ್ಲಿ ನೋಡೋಣ, ಇಲ್ಲಿಂದ ಏನಾದ್ರು ಮತ್ತೆ ಮೂವ್ಮೆಂಟ್ ಕೊಟ್ಟು ಮೇಲ್ಗಡೆ ಏನಾದ್ರು ಹೋಯ್ತು ಅಂದರೆ ಅವಾಗ ನೋಡೋಣ. ಸದ್ಯಕ್ಕೆ ಇದು ಲೋಯರ್ ಹೈ ಲೋಯರ್ ಲೋ ಮಾಡೋ ಥರ ಕಾಣಿಸ್ತಾ ಇದೆ, ಹಾಗಾಗಿ ಬೇಡ ಅಂತ ಹೇಳ್ತೀನಿ. ರಿಲಯನ್ಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ರಿಲಯನ್ಸ್ ಬಗ್ಗೆ ಏನು ಹೇಳೋಣ, ಸುಮಾರು ಬಿಸ್ನೆಸ್ಸಲ್ಲಿ ಲಗ್ಗೆ ಇಡೋಕ್ಕೆ ಬರ್ತಾ ಇದ್ದಾರೆ, ದೊಡ್ಡ ಸಾಲನ ಮಾಡ್ತಾ ಇದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಆದಂಥ ಸಪೋರ್ಟು. 1200 ಅನ್ನೋದು ಲಾಂಗ್ ಟರ್ಮಲ್ಲಿ ಒಳ್ಳೆ ಸಪೋರ್ಟ್ ಝೋನ್ ಅಂತ ಮಾತಾಡಿದ್ವಿ. 200 ಮೂವಿಂಗ್ ಆವರೇಜ್ ಕೂಡ ಅಲ್ಲೇ ಇದೆ. ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತಂದರೆ ನೀವು ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ದಯವಿಟ್ಟು ಹೋಲ್ಡ್ ಮಾಡಿ ಸ್ಟಾಕ್ನ. ಸೊ ಓವರ್ ದ ಇಯರ್ಸ್ ಇದು ಚೆನ್ನಾಗಿ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಕೋಲ್ ಇಂಡಿಯಲ್ಲಿ ಆಗೋಗಿತ್ತು. PC ಜ್ಯುವೆಲರ್ಸು ಬಗ್ಗೆ ಕೇಳಿದ್ರಿ ಕೆಲವರು, PC ಜ್ಯುವೆಲರ್ಸ್ ಹೇಳಿ ಅಂತ. ನನ್ನ ಪ್ರಕಾರ PC ಜ್ಯುವೆಲರ್ಸಲ್ಲಿ ಏನಿತ್ತು ಅದೆಲ್ಲ ಮುಗಿದೋಗಿದೆ. ಸೊ ಇದು ಸ್ಪ್ಲಿಟ್ಟು ಅದು ಇದು ಕಾರಣಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಮೇಲ್ಗಡೆ ಹೋಗಿತ್ತು. ಐ ಥಿಂಕ್ ಸ್ಪ್ಲಿಟ್ ಆಯಿತಾ, ಯಾವತ್ತಿದ್ದು ಸ್ಪ್ಲಿಟ್ 16 ಡಿಸೆಂಬರ್ ಆಗೋಗಿದೆಯಲ್ಲ ಸ್ಪ್ಲಿಟ್ ಎಲ್ಲ ಮುಗಿದೋಗಿದೆ. ಇನ್ನು ಸ್ಟಾಕು ಕೆಳಗಡೆ ಬರ್ಬೋದು. ಹಾಗಾಗಿ ಗೋಲ್ಡು ಮೇಲ್ಗಡೆ ಹೋಗ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಸ್ಟಾಕು ತುಂಬ ಓವರ್ ವ್ಯಾಲ್ಯೂಷನಲ್ಲಿದೆ. 20 ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್. ಹಾಗಾಗಿ ಇನ್ನು ದಯವಿಟ್ಟು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಪೆನ್ನಿ ಸ್ಟಾಕು ಪಂಪ್ ಆ್ಯಂಡ್ ಡಂಪ್ ಆಗ್ತಾ ಹೋಗುತ್ತೆ. ಆಲ್ರೆಡಿ ಇನ್ವೆಸ್ಟ್ ಮಾಡಿದಿರಾ, ಒಳ್ಳೆ ಲಾಭದಲ್ಲಿದ್ದೀರಾ, ಸರ್ 4 ರೂಪಾಯಿ 5 ರೂಪಾಯಿ ತೊಗೊಂಡಿದ್ದೆ, 20 ರೂಪಾಯಿ ಹೋಗಿದೆ, 200 ರೂಪಾಯಿ ಹೋಗುತ್ತಾ ಇಟ್ಕೊಂಡಿಲ್ಲ ಅಂದರೆ ಬೇಡ, ಎಕ್ಸಿಟ್ ಆಗೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ವಿಂಡ್ ಮೆಷಿನ್ಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಇದು ಮೌಲ್ಡಿಂಗು ಇದ್ರ ರಿಲೇಟೆಡ್ ಎಲ್ಲ ಇರೋ ಕಂಪ್ನಿ ಹೈ ವ್ಯಾಲ್ಯೂಷನಲ್ಲಿ ನಡೀತಾ ಇದೆ. ಖಂಡಿತ ಸ್ಟಾಕಲ್ಲಿ ಒಂದು ದೊಡ್ಡದಾಗಿರೋ ಗ್ಯಾಪ್ಗಳೆಲ್ಲ ಇದೆ ಮಧ್ಯದಲ್ಲಿ. ಇದೆಲ್ಲ ಫಿಲ್ ಆಗೋಂಥ ಸಾಧ್ಯತೆ ಇದೆ. ನೋಡಿ, ವೀಕ್ಲಿ ಕ್ಯಾಂಡಲಲ್ಲಿ ಇಲ್ಲೊಂದು ಗ್ಯಾಪ್ ಇದೆ, ಸರಿ ಡೈಲಿ ಕ್ಯಾಂಡಲಲ್ಲಿ ಇಲ್ಲೊಂದು ಗ್ಯಾಪ್ ಇದೆ, ಇಲ್ಲಿ ಗ್ಯಾಪ್ ಇದೆ. ಈ ಗ್ಯಾಪ್ಗಳೆಲ್ಲ ಫಿಲ್ ಆಗೋಕ್ಕೆ ಬರ್ತಾ ಇದೆ ಅಂತ ನನಗೆ ಅನ್ಸುತ್ತೆ. ಹಾಗಾಗಿ ಆಲ್ರೆಡಿ ಯಾರಾದರೂ ಇನ್ವೆಸ್ಟ್ ಮಾಡಿದ್ರಿ ಅಂತಂದರೆ ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಸ್ಟಾಕು ಒಂದು ಕರೆಕ್ಷನ್ಗೆ ರೆಡಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇದು ಟಿಪಿಕಲ್ ಒಂದು ಇಲ್ಲಿ ಒಂದು ಈವ್ನಿಂಗ್ ಸ್ಟಾರ್ ಪ್ಯಾಟರ್ನ್ ಥರ ಕಾಣಿಸ್ತಾ ಇದೆ. ಹಾಗಾಗಿ ಸ್ಟಾಕು ಕೆಳಗಡೆ ಬರ್ತಾ ಹೋಗ್ಬೋದು. 280 ಈ ಲೆವೆಲ್ಗೆ ಬಂದರೂ ಆಶ್ಚರ್ಯ ಇಲ್ಲ. ಹಾಗಾಗಿ ದಯವಿಟ್ಟು ಬೇಡ, ಈಗ ಅಕ್ಯುಮುಲೇಷನ್ ಮಾಡ್ಕೊಳಕ್ಕೆ ವೆಯ್ಟ್ ಮಾಡಿ, ಇನ್ನೂ ಕೆಳಗಡೆ ಬರ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಚಾರ್ಟ್ ಚೆಕ್ ಆಗಿತ್ತು. ಗೋಲ್ಡು ನೋಡಿ, ಗೋಲ್ಡು ಯಾವಾಗಲೂ ಮಾತಾಡ್ತಾನೆ ಬಂದಿರ್ತೀವಿ, ಫಿಸಿಕಲ್ ಗೋಲ್ಡ್ ಒಳ್ಳೇದಲ್ಲ, ಅದು ಇನ್ವೆಸ್ಟ್ಮೆಂಟ್ ಆಗೋದಿಲ್ಲ. ಆದರೆ ಇಟ್ಸ್ ಎನ್ ಎಮೋಷನ್ನು. ಈ KGF ಸ್ಟೈಲಲ್ಲಿ ಅಂತ ಒಂದು ವೀಡಿಯೋ ಮಾಡಿದ್ದಾರೆ, ಅದು ಸುಮಾರು ತುಂಬ ಹಿಂದೆ ಮಾಡಿದಂಥದ್ದು ಚಾನಲಲ್ಲಿ, ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡಿದ್ರೆ ಗೋಲ್ಡ್ಗೆ ಬೆಟರ್ ಅಂತ. ಅದು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟಿಂಗ್ ಆಗಿದೆ. ಯಾರಾದರೂ ಹೊಸದಾಗಿ ಚಾನಲ್ಗೆ ಬಂದಿದ್ದೀರಾ ಅಂತಂದರೆ ಒಂದು ಎಂಟರ್ಟೈನಿಂಗ್ ವೀಡಿಯೋ ಥರ ಅನ್ಸ್ಬೋದು ನಿಮಗೆ, ಮಾಮೂಲಿ ಟೆಂಪ್ಲೇಟ್ಗೆ ಅಂತ. ನೋಡಿಲ್ಲ ಅಂದರೆ ಈ ವಿಡಿಯೋ ಎಂಡಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಅದರಲ್ಲಿ ಎಲ್ಲ ಆಪ್ಷನ್ಗಳನ್ನು ಮಾತಾಡಿದ್ವಿ, ETF ಎಲ್ಲನೂ ಮಾತಾಡಿ ಕೊನೆಗೆ SGBನೇ ಬೆಸ್ಟ್ ಅಂತ ನಾವು ಮಾತಾಡಿದ್ವಿ ಅಲ್ವಾ. ಈಗೇನು ಮಾಡಿಬಿಟ್ರು, SGBನೇ ನಿಲ್ಲಿಸ್ಬಿಟ್ರು, SGBನೇ ಬರ್ತಾ ಇಲ್ಲ. ಸೊ ಈ ಥರ ರೂಲ್ಸ್ ಮಾಡ್ಕೊಂತ ಹೋದರೆ ಆಯಿತು. ಇನ್ನು ಉಳಿದಿರೋದು ಗೋಲ್ಡ್ ಬೀಸು ETF ಅಲ್ಲಿ ಹಾಕಬೇಕು, ಅದಕ್ಕೂ ಮುಂದಿನ ದಿನ ಏನೋ ಒಂದು ಟ್ಯಾಕ್ಸೇಷನ್ ಹಂಗೆ ಹಿಂಗೆ ಅಂತೇಳಿ ಚೇಂಜ್ ಮಾಡೋದು ಅಂತ ಬಂದುಬಿಟ್ರೆ ಸುಮ್ಮನೆ ತಲೆ ಬಿಸಿ. ಹಾಗಾಗಿ ಫಿಸಿಕಲ್ ಗೋಲ್ಡ್ನು ಇರೋವಂಥದ್ದು ಇಂಪಾರ್ಟೆಂಟ್ ಇವಾಗ ಅಂತ ಕನ್ಕ್ಲೂಷನಿಗೆ ಬಂದುಬಿಟ್ಟಿದ್ದೀನಿ ನಾನು. ಆಯಿತು, ವೇಸ್ಟೇಜ್ ಚಾರ್ಜಸ್ ಹೇಳ್ಬೋದು, ಮೇಕಿಂಗ್ ಚಾರ್ಜಸ್ ಹೇಳ್ಬೋದು, ಏನು ಹೇಳ್ಬೋದು, ಬಟ್ ಗೋಲ್ಡ್ ನಿಮ್ಮ ಹತ್ರ ಇರುತ್ತೆ ಅಲ್ವಾ. ಈ ಥರ SGBನೇ ನಿಲ್ಲಿಸ್ಬಿಟ್ಟು ಲಿಕ್ವಿಡಿಟಿನೇ ಇಲ್ಲ ಆಮೇಲೆ ಕೊಡೋಕೆ ಹೋದರೆ ಅಂದರೆ ಅದು ETF ಇನ್ನೇನೋ ಒಂದು ರೂಲ್ಸ್ ತಂದರು ಅಂತಂದರೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಸೊ ರೂಲ್ಸ್ ಆ ಥರ ಮಾಡಿದಾಗ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಗೋಲ್ಡಲ್ಲಿ 74,000ಕ್ಕೆ ಬರ್ಬೋದು. ಈ ಥರ ಆಯಿತು ಅಂತ ಕಾಯೋಣ ಅಂತ ಇದ್ದೆ ನಾನು. ಸೊ ಆಯಿತು, ಮನೆಯಲ್ಲಿ ತೊಗೋಬೇಕಿತ್ತು. ಹಾಗಾಗಿ ಮೊನ್ನೆ ಕ್ರಿಸ್ಮಸ್ ದಿನ ರಜೆ ಇತ್ತಲ್ಲ, ಅವತ್ತು ಹೋಗಿ ತೊಗೊಂಡಿದ್ದಾಯಿತು. ನೋಡಿ, ಇವತ್ತು ಮೇಲ್ಗಡೆ ಹೋಗಿದೆ. ಯಾಕೆ ಈ ಥರ ಅನಿಸ್ತಾ ಇದೆ ಅಂತಂದರೆ, ಅಂದರೆ ಯಾರಿಗಾರು ತೊಗೊಳಕ್ಕಿದೆ ಅಂತಂದರೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿ, ಒಂದು ಈ ಚಾನಲಲ್ಲಿ ಹೋಗೋ ಥರ ಕಾಣಿಸ್ತಾ ಇದೆ ಇವಾಗ. ನಾನು ಇಲ್ಲಿ ಬಂದು ಇಲ್ಲಿ ನಿಂತಾಗ ಓಕೆ, ಇದು ವಾಪಸ್ ಮತ್ತೆ ಮೇಲ್ಗಡೆ ಹೋಗುತ್ತೆ ಅಂತೇಳಿ ನೆನ್ನೆ ಒಳ್ಳೆ ಡಿಸಿಷನ್ ಮಾಡಿದ್ವಿ. ಇಲ್ಲಿ ಕೆಳಗಡೆ ಬರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಮುಂದಿನ ತಿಂಗಳು ಮತ್ತೆ ಗೋಲ್ಡ್ ಮೇಲ್ಗಡೆ ಹೋಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದರೆ ಮತ್ತೆ ಪಾಲಿಸಿ ಚೇಂಜಸ್ಸು ಇನ್ನೇನು ಮಾಡ್ತಾರೋ, ಅಮೆರಿಕದಲ್ಲಿ ಏನೇನು ತಂದು ಹಾಕ್ತಾರೋ, ಏನು ಕತೆನೋ ಅಂತ ತಿರ್ಗಾ ಮತ್ತೆ ಈಗ ಆಲ್ ಟೈಮ್ ಹೈ ಕಡೆಗೆ ಹೋಗ್ಬೋದು. ಆಲ್ ಟೈಮ್ ಹೋಗಿಲ್ಲ ಅಂದರೂ ಅಟ್ಲೀಸ್ಟು
ಈ ಒಂದು ಚಾನಲ್ ಇದೆಯಲ್ಲ ಈ ಹೈ, ಇಲ್ಲಿಗೆ ಹೋಗ್ಬೋದು, ಇಲ್ಲಿಗೆ ಮತ್ತೆ ಸ್ಕ್ವೀಸ್ ಆಗ್ಬೋದು. ಇಲ್ಲಿಗೆ ಬಂದ ಮೇಲೂ ಇದು ಎಗೇನ್ ಬುಲ್ಲಿಶ್ ಕ್ಯಾಂಡಲ್ ಅಂತಲೇ ಅನಿಸುತ್ತೆ ನನಗೆ. ಯಾಕೆ ಹೇಳಿ, ಲಾಂಗ್ ರನ್ನಲ್ಲಿ ಇದು ಒಂದು ಒಳ್ಳೆ ಪಾಸಿಟಿವ್ ಮೂಮೆಂಟ್ ಕೊಟ್ಟಿದೆ. ಇದೇನು ಮಾಡ್ತಾ ಇದೆ, ಸಿಮೆಟ್ರಿಕಲ್ ಟ್ರಯಾಂಗಲ್ ಪ್ಯಾಟರ್ನ್. ಇದರಿಂದ ಆದರೆ ಏನಾಗುತ್ತೆ, ವಾಪಸ್ಸು ಮೇಲ್ಗಡೆಗೆ ಬ್ರೇಕ್ಔಟ್ ಆಗುತ್ತೆ. ಹಾಗಾಗಿ ಎಲ್ಲ ಥರದಲ್ಲಿ ನೋಡೋದಾದ್ರೂ ಗೋಲ್ಡು ಇನ್ನೂ ಕೂಡ ನನಗೆ ಬುಲ್ಲಿಶ್ ಆಗಿ ಕಾಣಿಸ್ತಾ ಇದೆ. ಗೋಲ್ಡಲ್ಲಿ 72,000 ಬರ್ಬೋದು ಅಂತ ಮಾತಾಡ್ಕೊಂಡಿದ್ವಿ. ಬಟ್ ಯಾವಾಗ ಇಲ್ಲಿ ನಿಂತ್ಕೊಂತೋ ಇಲ್ಲಿ ಬಂದು ಓಕೆ ಹೋದ್ಸಲ ಥರನೇ ಆಗ್ತಾ ಇದೆ ಅಂತ ಹೇಳಿ ಈಗ ಬೈ ಮಾಡಿದ್ದು ಆಯಿತು. ಸೊ ಯಾರಿಗಾದರೂ ಇದೆ ಅಂತಂದರೆ ನೀವು ಆ ಥರ ಮಾಡ್ತಾ ಹೋಗ್ಬೋದು. ಬೇರೆ ಬೇರೆ ಇವಾಗ ಜ್ಯುವೆಲರ್ಸಲ್ಲೂ ನನಗೆ ನೆನ್ನೆ ಗೊತ್ತಾಗಿದ್ದು, ಅವ್ರದ್ರಲ್ಲೂ ಗೋಲ್ಡ್ ಆವ್ರೇಜಿಂಗ್ ಸ್ಕೀಮ್ಸ್ ಎಲ್ಲ ಬಂದಿದೆ. 11 ಮಂತ್ಸಲ್ಲಿ ನೀವು ತಿಂಗಳ ಇಷ್ಟು ಇನ್ವೆಸ್ಟ್ ಮಾಡ್ಬೋದು. ನೀವು ಇನ್ವೆಸ್ಟ್ ಮಾಡಿದ ದಿನ ಯಾವ ಥರ ಪ್ರೈಸ್ ಇರುತ್ತೋ ಅಷ್ಟು ಆವ್ರೇಜ್ ಮಾಡ್ಕೊತಾರೆ. ಈ ಥರ ಎಲ್ಲ ಬಂದಿದೆ. ಐ ಮೀನ್ ಫಿಸಿಕಲ್ ಗೋಲ್ಡ್ ಯಾರಾದರೂ ಪ್ಲ್ಯಾನ್ ಮಾಡಬೇಕು, ಮನೇಲಿ ಏನಾದ್ರು ಸಮಾರಂಭಗಳಿದೆ, ಈ ರೀತಿ ಇದೆ, ತೊಗೋಬೇಕು, ಮತ್ತೊಂದಿದೆ ಅಂತಂದರೆ ನೀವು ಆ ರೀತಿ ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಕ್ರೂಡು ಇದೇ ಲೆವೆಲಲ್ಲಿ ಇದೆ. ಯಾವಾಗ ಬ್ರೇಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಬ್ರೇಕ್ ಆಗಬೇಕು ಅಂತ ಕಾಯ್ತಾ ಇದ್ದೀವಿ ಕ್ರೂಡಲ್ಲಿ. ಕಮೋಡಿಟಿ ಟ್ರೇಡಿಂಗ್ ಬಗ್ಗೆ ಹೇಳಿದ್ರಿ ಸರ್. ಕಮೋಡಿಟಿ ಟ್ರೇಡಿಂಗು ನೀವು ಎನೇಬಲ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಬ್ರೋಕರ್ಗಳಲ್ಲಿ ಕಮೋಡಿಟಿ ಅಂತ ಒಂದು ಸೆಗ್ಮೆಂಟ್ ಇರುತ್ತೆ. ಅದು ಆನ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಆನ್ ಮಾಡ್ಕೋಬೇಕು. ಒಂದಿನ ಆಗುತ್ತೆ ಅಪ್ರೂವಲ್ ಆಗೋಕ್ಕೆ. ಅಪ್ರೂವಲ್ ಬಂದ ಮೇಲೆ ನೀವು ಕಮೋಡಿಟಿನಲ್ಲಿ ಸುಮಾರಿದೆ. ಅಲ್ಯೂಮಿನಿಯಂ ಸಿಗುತ್ತೆ, ನಿಮಗೆ ಜಿಂಕ್ ಸಿಗುತ್ತೆ, ಕಾಪರ್ ಸಿಗುತ್ತೆ, ಇದೆಲ್ಲ ಇದೆ. ಆದರೆ ಲಿಕ್ವಿಡಿಟಿ ಗೋಲ್ಡ್ ಇದೆ, ಸಿಲ್ವರ್ ಇದೆ, ಎಲ್ಲ ಇದೆ. ಲಿಕ್ವಿಡಿಟಿ ಅಂತ ಇರೋದು ಅಂದರೆ ನೀವು ಟ್ರೇಡ್ ಮಾಡ್ಬೋದು ಅಂತ ಇರೋದಾದರೆ, ನಿಮ್ಗೆ ಸಮಯ ಇದೆ, ರಾತ್ರಿ 11:30 11:45 ತನಕ ಇರುತ್ತೆ ಟೈಮು, ನಾನು ಮಾಡ್ತೀನಿ ಅನ್ನೋದಾದರೆ ನೀವು ಕ್ರೂಡು ಮತ್ತು ನ್ಯಾಚುರಲ್ ಗ್ಯಾಸ್ ಎರಡೇ ಇರೋದು. ಕೆಲಸ ಆದಮೇಲೆ ಯಾರಾದರೂ ಪ್ಲ್ಯಾನ್ ಮಾಡಬೇಕು ಅಂದರೆ, ಆದರೆ 1:100 ರೇಷೋದಲ್ಲಿರುತ್ತೆ. ಒಂದು ಕ್ವಾಂಟಿಟಿ ಅಂದರೆ ಅದು 100 ಕ್ವಾಂಟಿಟಿ. ನ್ಯಾಚುರಲ್ ಗ್ಯಾಸ್ ಆದರೂ ಅಷ್ಟೇ, ಇದಾದರೂ ಅಷ್ಟೇ, 100 ಬ್ಯಾರಲಲ್ಲಿರುತ್ತೆ. ಹಾಗಾಗಿ ಅದನ್ನ ನೀವು ನೆನಪಲ್ಲಿ ಇಟ್ಕೊಂಡಿರಬೇಕು. ಸೊ ಇದ್ರದ್ದು ಎಕ್ಸ್ಪೈರಿ ಒಂಥರ ವಿಚಿತ್ರ. ಇಂಥ ದಿನ ಅಂತಿಲ್ಲ, ಅದು ಡೇಟ್ ಮೆನ್ಷನ್ ಮಾಡಿರ್ತಾರೆ MCX ವೆಬ್ಸೈಟಲ್ಲಿ. ಸಾಮಾನ್ಯ 15, 16 ಡಿಸೆಂಬರ್ ಈ ರೀತಿ ಬರ್ತಾ ಹೋಗುತ್ತೆ ಯಾವುದು ಕ್ರೂಡಿಂದು. ಅದರದ್ದು ನ್ಯಾಚುರಲ್ ಗ್ಯಾಸಿಂದು ಇನ್ನೊಂದು ವಾರ ಲೇಟ್, ಆ ಥರ 25 ಜನವರಿನೋ ಏನೋ ಇದೆ ಈಗ ನೆಕ್ಸ್ಟ್ ನ್ಯಾಚುರಲ್ ಗ್ಯಾಸ್. ಡಿಸೆಂಬರ್ 2 ಎಕ್ಸ್ಪೈರಿ ಮುಗಿದೋಗಿದೆ. ಇದು 16 ಜನವರಿ ಏನೋ ಇದೆ ಕ್ರೂಡಿಂದು, ಅದು 25 ಜನವರಿ ಏನೋ ಇದೆ ನ್ಯಾಚುರಲ್ ಗ್ಯಾಸಿಂದು. ಆ ರೀತಿ ಬರ್ತಾ ಹೋಗುತ್ತೆ ಎಕ್ಸ್ಪೈರಿಗಳು. ನೀವು MCX ವೆಬ್ಸೈಟಲ್ಲೇ ನೋಡ್ಕೋಬೇಕು. ಅದರ ಜೊತೆಗೆ ನ್ಯಾಚುರಲ್ ಗ್ಯಾಸು ಕೂಡ ನೋಡಿ ಇಲ್ಲಿ ಒಂದು ಒಳ್ಳೆ ಲೆವೆಲಿಗೆ ಬಂದಿದೆ. ಇಲ್ಲಿಂದ ಬ್ರೇಕ್ಔಟ್ ಆಗ್ಬೋದು ಅಂತ ಮಾತಾಡ್ತಾ ಇದ್ವಿ. ಯಾಕೆಂದರೆ ಇದು ವೀಕ್ಲಿ ಕ್ಯಾಂಡಲಲ್ಲಿ ಆಗ್ತಾ ಇರುವಂಥ ಬ್ರೇಕ್ಔಟು ನೋಡಿ. ಇದೆಲ್ಲ ಒಂದು ಆಪರ್ಚುನಿಟಿ ನಾವು ನೋಡೋದಕ್ಕೂ ಅದು ಆಗ್ತಾ ಇರೋದಕ್ಕೂ ಇಲ್ಲಿ ಒಂದು ಒಳ್ಳೆ ಬೇಸ್ ಕ್ರಿಯೇಟ್ ಮಾಡಿದೆ. ಈ ಬೇಸಿಗೆ ಇವಾಗ ವಾಪಸ್ ಮೂಮೆಂಟ್ ಬಂತು ಅಂದರೆ 440 ತನಕ ಹೋಗ್ಬೋದು ಅಂತ. ಹಾಗಾಗಿ ಜನವರಿದು ಒಂದು ಸೆಲ್ ಪೊಸಿಷನ್ನ ಹೋಲ್ಡ್ ಮಾಡಿ ನಾನು ಮೇಲ್ಗಡೆ ಹೋಗ್ಬೋದು ಅಂತ ನೋಡೋಣ ಏನಾಗುತ್ತೆ ಅಂತ. ಜೊತೆಗೆ ಕ್ರೂಡು ಕೂಡ ಮೇಲ್ಗಡೆ ಹೋಗಬೇಕು. ಇಂಟರ್ನೆಟ್ನಲ್ಲಿ ನೀವು ಕ್ರೂಡ್ನ ಕೂಡ ಪ್ಲ್ಯಾನ್ ಮಾಡ್ತಾ ಹೋಗ್ಬೋದು. ಯಾರಾದರೂ ಕಮೋಡಿಟಿ ಟ್ರೇಡ್ ಮಾಡ್ತೀರಾ ಅಂದರೆ ಆ ರೀತಿ ನೋಡ್ಬೋದು ಅಂತ ಹೇಳೋಕೋದೆ ಅಷ್ಟೇ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಕೆಲವೊಂದು ಗುಣಮಟ್ಟದ ಸ್ಟಾಕ್ಗಳು ಒಂದು ವರ್ಷದ ಲಾಂಗ್ ಟರ್ಮ್ ಹೋಲ್ಡಿಂಗಲ್ಲಿ ಬೈ ಮಾಡೋದು, ಮುಂದಿನ ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂಥದ್ದು, ಈ ಥರ ಅಂತೆಲ್ಲ ಕೆಲವರು ಕಮೆಂಟ್ ಹಾಕಿದ್ರು. ಅದಕ್ಕೋಸ್ಕರ ಅಂತಲೇ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಸ್ಟಾಕ್ಸ್ ಟು ಬೈ ಅಂತ ಪ್ಲೇಲಿಸ್ಟ್ ಹೆಸರು. ಆದರೆ ನೀವು ಅದನ್ನು ನೋಡಿಕೊಂಡು ಬೈ ಮಾಡಬೇಕು ಅಂತಿಲ್ಲ. ನಿಮ್ಮ ಅನಾಲಿಸಿಸ್ನ ಮಾಡಿ ನಿಮಗೆ ಸರಿ ಅಂತ ಅನ್ಸುತ್ತೆ ಮಾತ್ರ ನಿಮ್ಮ ನಿರ್ಧಾರನ ತಗೊಳ್ಳಿ. ಬಟ್ ಭಾನುವಾರ ಆ ವಿಡಿಯೋ ಬಂದಿತ್ತು, ಯಾರಾದರೂ ನೋಡಿಲ್ಲ ಅಂತಂದರೆ ಈ ವಿಡಿಯೋ ಎಂಡಿ ಕೊಟ್ಟಿರ್ತೇನೆ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೂ ಸುಮಾರು ಜನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಕ್ತಂಗೆ ಆಗುತ್ತೆ. ಜೊತೆಗೆ ಆಲ್ರೆಡಿ ಯಾರಾದರೂ ನೋಡ್ತಾ ಇರೋರು ನಿಮಗೆ ಮಾಹಿತಿ ಇಷ್ಟ ಆಗ್ತಾ ಇದೆ ಅಂತಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿನಲ್ಲಿ ನೀವು ಮಾತಾಡಿದಾಗ ನಮ್ಮ ಚಾನಲ್ ಬಗ್ಗೆ ಅವರಿಗೆ ನೀವು ಹಂಚ್ಕೊತಾ ಹೋಗ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.